ತಾಲ ಹೇಳುತ್ತಿದ್ದಾನೆ ತನ್ನ ಮೊದಲನೆಯ 112ನೇ ಅಧ್ಯಾಯದ ಮೊದಲ ಸೂಕ್ತದಲ್ಲಿ, ಖುಲ್ ಹುವಲ್ಲಾಹು ಅಹದ್, ಓ ಪ್ರವಾದಿಯವರೇ ಹೇಳಿ, ಅಲ್ಲಾಹ್ ಸುಬ್ಹಾನಹು ತಾಲ ಕೇವಲ ಏಕೈಕನಾಗಿದ್ದಾನೆಂದು. ಅಂದರೆ ಪ್ರವಾದಿ ಪವಿತ್ರ ಗ್ರಂಥ ಖುರಾನ್ ಅಧ್ಯಾಯ 112ರ ಮೊದಲ ಸೂಕ್ತದಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ಏನು ಹೇಳುತ್ತಿದ್ದಾನೆ? ಹೇಳಿ, ಓ ಪ್ರವಾದಿಯವರೇ ಹೇಳಿ. ಯಾರಿಗೆ? ಈ ಮಾನವ ಕುಲಕ್ಕೆ, ಈ ಇಡೀ ಜೀವಕೋಶಗಳಿಗೆ, ಅಂದರೆ ಮಾನವ ಕುಲ ಹಾಗೂ ಈ ಯಕ್ಷ ಕುಲಕ್ಕೆ ಹೇಳಿ. ಏನೆಂದು? ನಿಮ್ಮೆಲ್ಲರ ಸೃಷ್ಟಿಕರ್ತ ಕೇವಲ ಒಬ್ಬನಾಗಿದ್ದಾನೆ. ಅಂದರೆ ಕೇವಲ ಒಬ್ಬನಾಗಿದ್ದಾನೆ, ಏಕೈಕನಾಗಿದ್ದಾನೆ. ಇಬ್ಬರು ಇಲ್ಲ ಅಥವಾ ಅನೇಕರು ಸೃಷ್ಟಿಕರ್ತರು ಇಲ್ಲ. ಸ್ವಲ್ಪ ಶಾಂತ ಚಿತ್ತ ಮನಸ್ಸಿನಿಂದ ಯೋಚಿಸಿ ನೋಡಿ ನನ್ನ ಸಹೋದರರೇ. ಅಕಸ್ಮಾತ್ ಮುಸಲ್ಮಾನರಿಗೆ ಒಬ್ಬ ಸೃಷ್ಟಿಕರ್ತ, ಹಿಂದೂಗಳಿಗೆ ಒಬ್ಬ ಸೃಷ್ಟಿಕರ್ತ, ಕ್ರಿಶ್ಚಿಯನರಿಗೆ ಒಬ್ಬ ಸೃಷ್ಟಿಕರ್ತ, ಯಹೂದಿಗಳಿಗೆ ಒಬ್ಬ ಸೃಷ್ಟಿಕರ್ತ, ಬಿಳಿಯರಿಗೆ ಒಬ್ಬ ಸೃಷ್ಟಿಕರ್ತ, ಕರಿಯರಿಗೆ ಒಬ್ಬ ಸೃಷ್ಟಿಕರ್ತ, ಹೆಂಗಸರಿಗೆ ಒಬ್ಬ ಸೃಷ್ಟಿಕರ್ತ, ಗಂಡಸರಿಗೆ ಸೃಷ್ಟಿಕರ್ತ ಎಂದೆಲ್ಲ ಅನೇಕ ಸೃಷ್ಟಿಕರ್ತರು ಇದ್ದಿದ್ದರೆ ಏನಾಗುತ್ತಿತ್ತು? ಸ್ವಲ್ಪ ಯೋಚಿಸಿ ನೋಡಿ. ಅವರಲ್ಲೇ ನಾನು ಮೇಲು ನೀನು ಕೀಳು, ನಾನು ಶಕ್ತಿವಂತ, ನೀನು ತಾಕತ್ತು ಇಲ್ಲದವನು, ನಾನು ಸೃಷ್ಟಿಸಿದ ಸೃಷ್ಟಿಗಳು ಹೀಗಿರಬೇಕು, ಅವರಿಗೆ ಈ ಸವಲತ್ತುಗಳು ಬೇಕು, ನಾನು ಸೃಷ್ಟಿಸಿದ ಸೃಷ್ಟಿಗಳಿಗೆ ಈ ಸವಲತ್ತುಗಳು, ಹೀಗೆ ಅನೇಕ ಕಾರಣಗಳಿಂದಾಗಿ ಅವರವರಲ್ಲೇ ಜಗಳವಾಗಿ ಈ ಲೋಕವು ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತಿತ್ತು. ಆದುದರಿಂದ ಸ್ವಲ್ಪ ಶಾಂತ ಮನಸ್ಸಿನ ನೋಡಿ ನಮ್ಮೆಲ್ಲರ ಆದುದರಿಂದಲೇ ಅಲ್ಲಾಹ್ ಸುಬ್ಹಾನಹು ತಾಲ ಏನು ಹೇಳ್ತಿದ್ದಾನೆ? ನಿಮ್ಮೆಲ್ಲರ ಸೃಷ್ಟಿಕರ್ತ ನಾನು ಕೇವಲ ಒಬ್ಬನಾಗಿದ್ದೇನೆ.